ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಸಂಭ್ರಮದೊಂದಿಗೆ ಜರುಗಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಶ್ರೀಮತಿ ಕಮಲಾ ಮತ್ತು ವೆಂಕಪ್ಪ ಎಂ ಅಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 2026 ಮತ್ತು 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭವು ಕಾಲೇಜು ಆವರಣದಲ್ಲಿ ಸಂಭ್ರಮದೊಂದಿಗೆ ನಡೆಯಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪದ್ಮಭೂಷಣ ಗಂಗೂಬಾಯಿ ಹಾನ್ಗಲ್ ಅವರ ಅಮೃತ ಹಸ್ತದಿಂದ ಶಾರದಾ ಶಾಫಿನಿ ಪ್ರಶಸ್ತಿ ಪುರಸ್ಕೃತರಾದ ಸುರೇಶ್ ಕುಲಕರ್ಣಿ ಅವರು 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾ ಪರಶುರಾಮ್ ಬಾರ್ಕಿ, ಡಾ ಸುಭಾಷ್ ಭೇಟಿ, ಡಾ ಆರ್ ಎಂ ಪಾಟೀಲ್, ಡಾ ವಿಕ್ರಮ್ ಶಿರೋಳ್, ಡಾ ಸಂತೋಷ್ ಗುಜ್ರಿ, ಡಾ ಅರುಣ್ ಕುಬ್ಬಿ, ಸಪ್ನಾ ಚನ್ನಗೌಡ್ರ, ಗಿರೀಶ್ ಎತ್ತಿನಹಳ್ಳಿ, ಶಿವರಾಜ್ ಹಿರೇಮಠ್, ಸೋಮಶೇಖರ್ ಕೆರಿಮನಿ ಸೇರಿದಂತೆ ಕಾಲೇಜಿನ ಎಲ್ಲಾ ಶಿಕ್ಷಕ ವೃಂದದವರು, ಎಲ್ಲಾ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪಾಲಕರು ಮತ್ತು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಸ್ವಲ್ಪ ಕಾರಣ ನೋಡ್ಬೇಕಷ್ಟೆ. ಆದ್ರೆ ಯಾವ ಗಿಡ ಅನಾರೋಗ್ಯದಿಂದ ಇಲ್ಲ. ಆದ್ದರಿಂದ ಬೇಂದ್ರವ್ರು ಹೇಳಿದ್ದು, ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಣಿಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ನುಂಡು ಲೇಸುಸಿರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಇಡೀ ಜಗತ್ತಿನ ಜನ ಲಕ್ಷ್ಮೇಶ್ವರ ಹುಡುಕೊಂಡು ಬರ್ಬೇಕು. ಯಾಕೆ? ಲೇಸೆ ಕೇಳಿಸಲಿ, ಏನ್ರ ಚಲೋ ಕೇಳ್ಬೇಕಂದ್ರೆ ಲಕ್ಷ್ಮೇಶ್ವರದಿಂದ ಕೇಳ್ಬೇಕು. SSLC ನಾ ಇಲ್ಲಿಂದ ಮುಗಿಸಿದ್ದೆ. 60 ವರ್ಷದ ಹಿಂದೆ ಹೆಂಗೆ ಲಕ್ಷ್ಮೇಶ್ವರ ಇತ್ತು, 60 ವರ್ಷದ ನಂತರ 62 ವರ್ಷದ ನಂತರ ನೋಡಿದಾಗ ವಾವ್ ಅಂತ ಅನಿಸ್ಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಕೂಡ ಕಾರಣರು. ಯಾಕಂದ್ರೆ ಇಲ್ಲಿ ಕಳಿಸ್ಬೇಕಂತ ಹೇಳ್ತಾರ್ರೆ, ಇಲ್ಲ ಮುಂಬೈ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು ಅನ್ಲಿಲ್ಲ. ನಮ್ಮೂರು ಕಡಿಮೆ ಇಲ್ಲ ಅಂತಂದ್ರೆ ಅವರು ವಿಶ್ವಾಸ ಇಟ್ಟು ಆ ವಿಶ್ವಾಸದಿಂದ ಕಲಿಸೋರಿಗೆ ಜವಾಬ್ದಾರಿ ಎಷ್ಟು ಬಂತಂದ್ರೆ, ನೀವೇನು ಕಾಳಜಿ ಮಾಡಬೇಡ್ರಿ, ಅವು ನಮ್ಮ ದೇಶದ ಮಕ್ಕಳು, ಬರೀ ನಿಮ್ಮ ಮಕ್ಕಳು ಅಂತ ತಿಳ್ಕೊಬೇಡ್ರಿ ಅಂತ ಏನು ಬೆಳೆಸಿದ್ರು. ರಿಲಿ ಗ್ರೇಟ್ ಥಿಂಗ್. ಕೇವಲ ನೀವು ಇವ್ರ ಮಕ್ಕಳು ಇಂಥ ಪಗಾರ ಇಂಥದ್ದು ಹಂಗೆ ಮಾಡಲಿಲ್ಲ. ಅವರು ಜಗತ್ತಿನ ಯಾವ ಮೂಲೆಗೆ ಹೋದ್ರು ಕೂಡ ನೀವು ಮೋಸ್ಟ್ ವ್ಯಾಲ್ಯೂಬಲ್ ಆಗ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆನ. ಎಷ್ಟೋ ಸಲ ನಮಗೆ ಏನು ಗೊತ್ತಾಗೋದಿಲ್ಲ ಅಂದ್ರೆ, ಯಾಕೆ ಹಿಂಗೆಲ್ಲ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಪ್ರಶ್ನೆ ಕೇಳ್ತೇನೆ ನಾನು, ಸರಸ್ವತಿ ಪೂಜೆ ಯಾಕೆ ಮಾಡಬೇಕು? ಯಾಕೆ ಹೇಳ್ತಾರೆ ಅದು ನಮ್ಮ ದೇವರಲ್ರಿ ಅಂತ ಕೆಲವು ಮಂದಿ ಅಂತಾರೆ. ಕೆಲವು ಮಂದಿ ಹಂಗದೆ ಯಾವ ಡಿಫಿಕಲ್ಟ್ ಬುಕ್ ಇರ್ತೈತೆ ನೋಡ್ರಿ, ಅವತ್ತು ಅಲ್ಲಿ ತಕ್ಕ ನಮಸ್ಕಾರ ಮಾಡಿಬಿಡೋದು. ಹೌದಿಲ್ಲ? ನೀವು ಬಹಳಷ್ಟು ಮಂದಿ ಉತ್ತರ ಏನು ಹೇಳ್ತೀರಿ ಗೊತ್ತಾನ? ಸರಸ್ವತಿ ಪೂಜೆ ಅಂದ್ರೆ ಏನಪ್ಪ, ವಿದ್ಯಾ ಬುದ್ಧಿ ಕೊಡ್ತಾಳ, ಮತ್ತು ಓದ್ಬೇಕಾಕೆ, ಸ್ಕೂಲ್ ಯಾಕಿರ್ಬೇಕು, ಪ್ರೊಫೆಸರ್ ಟೀಚರ್ಸ್ ಯಾಕಿರ್ಬೇಕು, ತೆಗೆದ್ಬಿಡ್ರಿ ಊರಾಗ ಒಂದು 8 ಗುಡಿ ಕಟ್ಟಿಸ್ಬಿಡ್ರಿ. ಸರಸ್ವತಿ ಹೋಗೋದೈತೆ, ಅರ್ಶನ ಫ್ರೀ, ಅಕ್ಕಿ ಕಾಳು ಫ್ರೀ, ಪ್ರಸಾದ ಫ್ರೀ. ಹಂಗಿಲ್ಲ ಸರಸ್ವತಿ ಕಾನ್ಸೆಪ್ಟ್. ಯಾಕಂದ್ರೆ ನಾವು ಪೇಂಟಿಂಗ್ ಕಲಿಬೇಕಾದ್ರೆ ಸಿಂಬಾಲ್ಸ್ ಹೆಂಗೆ ಯೂಸ್ ಮಾಡ್ತಾರ ಅದನ್ನ ಯಾರೋ ನಾವು ಹೇಳಿಲ್ಲ. ಸರಸ್ವತಿ ಈಕಿ ಲಕ್ಷ್ಮಿ, ಈಕಿ ದುರ್ಗ, ಈಕಿ ಇವ ಹನುಮಪ್ಪ, ಇಷ್ಟ ಹೇಳ್ಕೊತ ಹೊಂತೀವಿ ನಾವು. ಸರಸ್ವತಿ ನೀವು ಈ ಕಲ್ಪನೆ ಮಾಡ್ರಿ, ನಿಮ್ಗೆ ಗೊತ್ತ ಸರಸ್ವತಿ ನೋಡಿರಿ, ಒಬ್ಬ ಹೆಣ್ಮಗ